ಇಲ್ಲೊಬ್ಬರು ನಾಟಿ ವೈದ್ಯರಿದ್ದಾರೆ. ಅವರು ನೆಲಮಂಗಲದವರು. ಇವರು ಬಹಳ ಖ್ಯಾತಿಯನ್ನು ಹೊಂದಿರುವ ನಾಟಿ ವೈದ್ಯರು. ಇವರು ದಿನಕ್ಕೆ ಕೇವಲ 4 ರೋಗಿಗಳನ್ನು ಮಾತ್ರ ನೋಡುತ್ತಾರಂತೆ. ಯಾಕೆಂದರೆ ರೋಗಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದು ಇವರ ಕುಟುಂಬದ ಇತಿಹಾಸ, ಜೀವನ ಶೈಲಿ, ಆಹಾರ ಕ್ರಮ, ಪ್ರತಿನಿತ್ಯ ಮಾಡುವ ಕೆಲಸ ಕಾರ್ಯಗಳ ಬಗ್ಗೆ ತಿಳಿದುಕೊಂಡು ಚಿಕಿತ್ಸೆ ನೀಡುತ್ತಾರಂತೆ. ಈ ನಾಟಿ ವೈದ್ಯರು ಮಧುಮೇಹ, ಗ್ಯಾಸ್ಟ್ರಿಕ್, ಅಧಿಕ ರಕ್ತದೊತ್ತಡ, ಥೈರಾಯ್ಡ್, ಪೈಲ್ಸ್, ಆಸ್ತಮಾ, ಕೀಲು ನೋವು, ಸ್ತ್ರೀ ರೋಗಗಳ ನಿಯಂತ್ರಣ ಹಾಗೂ ಸಾಮಾನ್ಯ ಎಲ್ಲ ತರಹದ ರೋಗಗಳಿಗೂ ಗಿಡಮೂಲಿಕೆಗಳೊಂದಿಗೆ ಚಿಕಿತ್ಸೆ ನೀಡುತ್ತಾರಂತೆ. ಇಂತಹ ಖ್ಯಾತ ನಾಟಿ ವೈದ್ಯರನ್ನು ನಮ್ಮ ಆಯುಷ್ ಟಿವಿಯ ತಂಡ ಹುಡುಕಿಕೊಂಡು ಹೊರಟು ಇವರಿರುವ ಜಾಗವನ್ನು ತಲುಪಿದೆವು. ಇಲ್ಲಿಗೆ ಬಂದಿರುವ ರೋಗಿಗಳನ್ನು ಸಹ ಮಾತನಾಡಿಸಿದೆವು. ಈ ಶುಗರ್ ಗ್ಯಾಂಗ್ರೀನ್ ಅತ್ಯಂತ ಭೀಕರ ಕಾಯಿಲೆ. ಆದರೆ ಇದನ್ನು ಯಾವುದೇ ಇಂಜೆಕ್ಷನ್ಗಳು, ಮಾತ್ರೆಗಳಿಲ್ಲದೆ ಈ ಪಾರಂಪರಿಕ ವೈದ್ಯರು ಗುಣಪಡಿಸಿದ್ದಾರಂತೆ. ಇವರ ಹೆಸರು ಹನುಮಂತರಾಜು, ಹುಸ್ಕೂರಿನವರು. ಇವರಿಗೆ ಶುಗರ್ ಗ್ಯಾಂಗ್ರೀನ್ ಆಗಿ 6 ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರಂತೆ. ಆದರೆ ಇವರ ಶುಗರ್ ಗ್ಯಾಂಗ್ರೀನ್ ಹೆಚ್ಚಾಯಿತೇ ಹೊರತು ಕಡಿಮೆಯಾಗಿಲ್ಲವಂತೆ. ಕಾಲಿನಲ್ಲಿ ರಕ್ತ ಮತ್ತು ನೀರು ಸುರಿಯುತ್ತಲೇ ಇತ್ತಂತೆ. ಆದರೆ ಇಲ್ಲಿಗೆ ಈ ನಾಟಿ ವೈದ್ಯರ ಬಳಿಗೆ ಬಂದಾಗ ಅವರು ಕೇವಲ 2 ತಿಂಗಳುಗಳಲ್ಲಿ ಶುಗರ್ ಗ್ಯಾಂಗ್ರೀನ್ ಅನ್ನು ಗುಣಪಡಿಸಿದ್ದಾರಂತೆ. ಹನುಮಂತರಾಜು, ಹುಸ್ಕೂರು. ಸರಿ, ನನಗೆ ಈ ಥರ 1 ವರ್ಷದಿಂದ ನನಗೆ ಈ ಥರ ಕಾಲು ಶುಗರ್ ಆಗಿ ಗ್ಯಾಂಗ್ರೀನ್ ತಿರ್ಕೊಂಬಿಟ್ಟಿತ್ತು. ಸರಿ, ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆದೆ. ಅಡ್ಮಿಂಟ್ ಆಗಿದ್ಮೇಲೆ ಅಲ್ಲಿ 6 ತಿಂಗಳು ತೋರಿಸ್ದೆ, ಏನೂ ಆಗಲಿಲ್ಲ. ಆಮೇಲೆ ನಮ್ಗೆ ಯಾರೋ ಸ್ನೇಹಿತರು ನನಗೆ ಈ ಥರ ನಾಟಿ ವೈದ್ಯರು ಅಂತ ಹೇಳಿ ಇಲ್ಲಿ ಕರ್ಕೊಂಬಂದರು. ಇಲ್ಲಿ ನನಗೆ ಟ್ರೀಟ್ಮೆಂಟ್ ಕೊಟ್ಟರು. ಆಮೇಲೆ ನನಗೆ 1 ತಿಂಗಳಲ್ಲೇ 2 ತಿಂಗಳಿಂದ ನನಗೆ ಇವಾಗೆಲ್ಲ ಕಂಟ್ರೋಲಿಗೆ ಬಂದು ಶುಗರು ಇದು ಎಲ್ಲ ಕಂಟ್ರೋಲ್ ಆಗಿದೆ. ಗಾಯನೂ ವಾಸಿ ಆಗಿದೆ. ಗಾಯದಲ್ಲಿ ನೀರು ಸೋರ್ತಾಯಿತ್ತು, ಅದೆಲ್ಲ ಕಂಟ್ರೋಲ್ ಆಯಿತು. ಈಗ ಚೆನ್ನಾಗಿದ್ದೀನಿ. ಇಲ್ಲಿ ಇನ್ನೊಬ್ಬರಿದ್ದಾರೆ. ಇವರ ಹೆಸರು ಬೀರಲಿಂಗಯ್ಯ. ಇವರಿಗೆ ತೀವ್ರವಾದ ಕೈಕಾಲು ನೋವು, ಮಂಡಿ ನೋವು ಹಾಗೂ ಬೆನ್ನು ನೋವು ಹಲವಾರು ವರ್ಷಗಳಿಂದ ಇತ್ತಂತೆ. ಆದರೆ ಇತ್ತೀಚೆಗೆ ವಿಪರೀತವಾದ ನೋವು ತಡೆಯಲು ಆಗದಾಗ ಅವರು ಈ ನಾಟಿ ವೈದ್ಯರ ಬಳಿಗೆ ಬಂದಿದ್ದರಂತೆ. ನನ್ನ ಹೆಸರು ಬೀರಲಿಂಗಯ್ಯ ಅಂತ. ಇಲ್ಲೇ ದೊಡ್ಡಿಪಳ್ಳಿ ಅಂತ ನಮ್ಮ ಹೆಸರು. ಹುಸ್ಕೂರಿಂದ ಬರ್ತಾ ಇದ್ದೀವಿ. ಹುಸ್ಕೂರು ಪಕ್ಕ ದೊಡ್ಡಿಪಳ್ಳಿ. ನಮ್ಮ ಆಯುರ್ವೇದ ಹಾಸ್ಪಿಟ್ಲ್ ಹತ್ರ ಬಂದಮೇಲೆ ನನಗೆ ಕಾಲು ಕೈ ಎಲ್ಲ ನೋವಿದ್ದು. ನೋವೆಲ್ಲ ತುಂಬ ಇಂಜೆಕ್ಷನ್ ತಗೊಂಡು ಫೇನ್ ಆಗೋಗಿ ಸರ್. ಎಲ್ಲ ಬಿಟ್ಟು ಆದಮೇಲೆ ಇಲ್ಲಿ ನಮ್ಮ ಫ್ರೆಂಡು, ನಮ್ಮ ವೆಂಕಟಣ್ಣಯ್ಯ ಅಂತ ಅಂದ್ಬಿಟ್ಟು ಕೋಡಿಪಳ್ಯದವರು, ಇವರು ನೀಡಿರುವ ಗಿಡಮೂಲಿಕೆಗಳ ಔಷಧಿಗಳು ಮತ್ತು ಇವರು ಹೇಳಿರುವ ಆಹಾರ ಕ್ರಮವನ್ನು ಪಾಲಿಸುತ್ತಿರುವ ಇವರು ಇಂದು ಆರಾಮಾಗಿ ಇದ್ದಾರಂತೆ. ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳುತ್ತಿದ್ದಾರಂತೆ. ಬಂದಾದ್ಮೇಲೆ ನನಗೆ ಔಷಧಿ, ಪೌಡ್ರು ಪ್ರತಿಯೊಂದು ಎಲ್ಲ ಕೊಟ್ಟರು ನಮ್ಮ ಸಾರು. ನನಗೆ ತುಂಬ ನೋವಿದ್ದೀವೆಲ್ಲ, ಇವಾಗ ಆರಾಮಾಗಿದ್ದೆವು. ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೀನಿ ಸರ್. ತೋಟದ ಕೆಲಸ, ಮನೆ ಕೆಲಸ. ಇವರಷ್ಟೇ ಅಲ್ಲ, ಇಲ್ಲಿ ಚಿಕಿತ್ಸೆ ಪಡೆದು ಗುಣ ಹೊಂದಿದವರು ಅನೇಕರು ಇದ್ದಾರೆ. ವಯಸ್ಸಾದ ಇವರ ಹೆಸರು ವೆಂಕಟರಮಣಪ್ಪ. ಇಲ್ಲಿಯೇ ಶ್ರೀನಿವಾಸಪುರದವರು. ಇವರಿಗೆ ಗ್ಯಾಸ್ಟ್ರಿಕ್, ಕೈಕಾಲು ನೋವು, ಮಧುಮೇಹ, BP ಹಾಗೂ ಅನೇಕ ಕಾಯಿಲೆಗಳು ಇತ್ತವಂತೆ. ನಾನು ವೆಂಕಟರಮಣಪ್ಪ ಅಂತ KG ಶ್ರೀನಿವಾಸಪುರದಿಂದ ಬಂದಿದ್ದೀನಿ. ಇಲ್ಲಿ ಒಂದು 2 ಕಿಲೋಮೀಟರ್ ಆಗುತ್ತೆ. ನನಗೆ ಸಲ್ಲಿಸಿದ ಶುಗರು, BP, ಗ್ಯಾಸ್ಟ್ರಿಕ್ಕು, ಸೊಂಟ ನೋವು, ಮೊಣಕಾಲು ನೋವು, ಎದ್ದೇಳಕ್ಕಾಗ್ತಾ ಇರಲಿಲ್ಲ. ನಾವು ಎಷ್ಟೋ ಡಾಕ್ಟ್ರ್ ಕಡೆ ತೋರಿಸ್ಬಿಟ್ಟು 500 mg ಮಾತ್ರೆ ಕೊಟ್ಟಿದ್ರು. ನುಂಗ್ತಾ ಸುಸ್ತಾಗೋಯ್ತು. ನನಗೆ ಎದ್ದೇಳಕ್ಕಾಗ್ತಿರಲ್ಲ, ಕುತ್ಕೊಳ್ಳೋಕ್ಕಾಗ್ತಿರಲ್ಲ. ಈ ಎಲ್ಲ ಕಾಯಿಲೆಗಳಿಗೆ ಇವರು ಪ್ರತಿನಿತ್ಯ 500 mg ಮಾತ್ರೆಗಳನ್ನು ಸೇವಿಸುತ್ತಿದ್ದರಂತೆ. ತಿರುಗಾಡೋದು ಕಷ್ಟ. ಆಯುರ್ವೇದಿಕ ಡಾಕ್ಟ್ರ್ ಇದ್ರು, ನಾಟಿ ವೈದ್ಯರು. ಒಂದು 5 ತಿಂಗಳಿಂದ 10 ಕಡೆಗೆ ಯಾರೋ ಹೇಳಿದ್ರು, ಹಿಂಗೆ ಇಲ್ಲಿಗೆ ಹೋಗು, ಸುಖ ಆಗ್ತದೆ, ಒಳ್ಳೇದಾಗ್ತದೆ ಅಂದರು. ಬಂದಮೇಲೆ ಅನುಕೂಲ ಆಗಿದೆ. ಮಾತ್ರೆ ನುಂಗೋದೇ ಕಮ್ಮಿ ಮಾಡಿದ್ವಿ. 500 mg ಮಾತ್ರೆ ನುಂಗ್ತಾ ಇದ್ದ ಫಸ್ಟು. ಆಮೇಲೆ ಅರ್ಧ ನುಂಗ್ಸಿರು. 8 ದಿವ್ಸಕ್ಕೊಂದ್ಸತಿ ನುಂಗಿಸಿ ಮಾತ್ರೆನೇ ಬಿಡಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಅನುಕೂಲ ಇದೆ ಸರ್. ಮೊಣಕಾಲು ನೋವು, ಸೊಂಟ ನೋವು, ತಲೆನೋವು, ಶುಗರು, BP, ಗ್ಯಾಸ್ಟ್ರಿಕ್ಕು, ಒಂದು ಕಾಯಿಲೆ ಅಲ್ಲ, ಎಲ್ಲ ಅಂಟ್ಕೊಂಡ್ಬಿಟ್ಟು ಸರ್. ಇಲ್ಲಿಗೆ ಬಂದಮೇಲೆ ನಮ್ಗೆ ಅನುಕೂಲ ಆಗಿದೆ. ಹಾಗಾದರೆ ಇಷ್ಟೆಲ್ಲ ತಿಳಿದುಕೊಂಡಿರುವ ಈ ಖ್ಯಾತ ನಾಟಿ ವೈದ್ಯರು ಯಾರು ಗೊತ್ತಾ? ಇವರೇ ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಮೈಲನಹಳ್ಳಿ ಕ್ರಾಸ್ ಬಳಿಯ ಯೋಗ ಸಂಜೀವಿನಿ ಆಯುರ್ವೇದ ಕೇಂದ್ರದ ಪಾರಂಪರಿಕ ನಾಟಿ ವೈದ್ಯರಾದ ಹರಿಕುಮಾರ್. ಇವರು ತಮ್ಮ ಆಯುರ್ವೇದ ಕೇಂದ್ರದಲ್ಲಿ ಅನೇಕ ರೋಗಿಗಳನ್ನು ಗುಣಪಡಿಸಿದ್ದಾರೆ. ಇಂದಿಗೂ ಸಹ ಇವರು ಗಿಡಮೂಲಿಕೆಗಳಿಂದಲೇ ಅನೇಕ ಚಿಕಿತ್ಸೆಗಳನ್ನು ನೀಡುತ್ತಲೂ ಬಂದಿದ್ದಾರೆ.